ನಾಯಕರಾಗಿರ್ತಕ್ಕಂತಹ ನನ್ನ ಮಿತ್ರರು ಹಾಗೂ ಇವತ್ತು ಒಂದೇ ಮಾತರಂ ಪ್ರಜಾವೇದಿಕೆ ಮತ್ತು RG ಚಾನಲ್ ನ್ಯೂಸ್ನ ಕಾರ್ಯಕರ್ತರಾಗಿರ್ತಕ್ಕಂತಹ ಎಲ್ರಿಗೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ನಾನು ಒಬ್ಬ ಸಾಮಾನ್ಯ ರೈತನಾಗಿ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ನಾನೊಂದು ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡು ಅಷ್ಟೊಂದು ಸಾಧನೆ ಮಾಡಿ ಇವತ್ತು ನಿಮ್ಮ ಮುಂದೆ ನಿಲ್ಲೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ನಿಮ್ಮಂತಹ ನ್ಯೂಸ್ ಚಾನಲ್ಸ್ಗೆ ವಂದಿಸ್ತಾ ನಾನು ಒಂದು 4 ಮಾತು ಆಡೋದಕ್ಕೆ ಇವತ್ತು ಒಂದೇ ಮಾತರಂ ಪ್ರಜಾವೇದಿಕೆಯ ತಾಲ್ಲೂಕು ಘಟಕವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 1-1.5 ವರ್ಷದ ಕೆಳಗಡೆ ನಾವು ಮತ್ತು ನಮ್ಮ ಪರಿಸರವಾದಿಗಳು ಚೌಡಪ್ಪನವರು ಇದೇ ಒಂದೇ ಮಾತರಂ ಪ್ರಜಾವೇದಿಕೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಒಂದು ಸಣ್ಣದಾಗಿ ಮೀಟಿಂಗ್ ಮಾಡಿ ಇದನ್ನು ದೊಡ್ಡದಾಗಿ ಮಾಡಿ ಅಂತ ಅವತ್ತು ಆಶೀರ್ವಾದ ಮಾಡಿ ಹೋದ್ವಿ. ನಮ್ಮ ಹೆಂಚಮಲ್ಲಣ್ಣವರು ಇದರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದರು. ನಾನು ಹೇಳೋದೇನಪ್ಪ ಅಂದರೆ ಇಲ್ಲಿ ಈ ಒಂದು ವೇದಿಕೆ RG ಚಾನಲ್ಸ್ ಕಾರ್ಯಕರ್ತರು ಯಾರಿದ್ರಿ ಸಂಘಟನಾ ಕಾರ್ಯಕರ್ತರು ಅಂತ ಹೇಳಿದ್ರು. ಸಂಘಟನಾ ಕಾರ್ಯಕರ್ತರು ಆಗಿರಬಾರ್ದು, ನೀವು ಸಂಘಟನಾ ಚತುರರಾಗಿರಬೇಕು. ಯಾಕಂದರೆ ಚತುರರು ಅಂದರೆ ಧೈರ್ಯ ಶೂರ್ಯ ಎಲ್ಲ ಇರಬೇಕು. ಯಾವುದೇ ಒಂದು ನ್ಯೂಸ್ ಚಾನಲನ್ನು ನೀವು ಮೈಕ್ ಹಿಡ್ಕೊಂಡು ಮಾತಾಡಬೇಕಂತಂದರೆ ಎಂತಹ ಕಷ್ಟಗಳೇ ಆಗಲಿ, ಎಂತಹ ಒತ್ತಡಗಳೇ ಆಗಲಿ, ಯಾವುದೇ ಒಂದು ಹಣದ ಆಮಿಷಗಳಿಗಾಗಲಿ ಬಲಿಯಾಗದೆ ಒಳಗಾಗದೆ ನ್ಯೂಸ್ ಚಾನಲ್ ನಡೆಸೋದೇ ನಮ್ಮ ಒಂದೇ ಮಾತರಂ ಪ್ರಜಾವೇದಿಕೆಯ ಮುಖ್ಯ ಉದ್ದೇಶ. ಎಲ್ಲ ಕಾರ್ಯಕರ್ತರು, ಎಲ್ಲ ಸಂಘಟನಾ ಚತುರರು, ಮುಖ್ಯವಾಗಿ ಹೆಣ್ಣುಮಕ್ಕಳು ಇಲ್ಲಿ ಸುಮಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಅವರಿಗೆ ನಾನು ಕೆಲವು ಮಾತುಗಳನ್ನು ಹೇಳ್ತೀನಿ. ಈ ಒಂದು ಸಂಘಟನೆಯಲ್ಲಿ ತಾವು ತುಂಬ ಧೈರ್ಯದಿಂದ ಮುನ್ನುಗ್ಗಬೇಕು. ಯೂಟ್ಯೂಬ್ನಲ್ಲಿ ನೋಡಿರ್ತೀರಿ, ಕೆಲವು ಹೆಣ್ಣುಮಕ್ಕಳು ಯಾವ ರೀತಿ ಇಂಥ ಒಂದು ಏನಾದರೂ ಶೋಷಿತ ವರ್ಗಗಳ ಬಗ್ಗೆ, ರೈತರ ಬಗ್ಗೆ, ಹಿಂದುಳಿದ ವರ್ಗದವರ ಬಗ್ಗೆ, ಮೈನಾರಿಟೀಸ್ ಬಗ್ಗೆ ಎಲ್ಲಿ ಏನು ತಪ್ಪಾಗ್ತಾ ಇದೆ, ಏನು ನಡೀತಾ ಇದೆ, ಅವರಿಗೆ ಕೊನೆಯಲ್ಲಿ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಒಂದು ಸೌಲಭ್ಯ ಸರ್ಕಾರದಿಂದ ಪಡೆದಿಲ್ಲ ಅಂತಕ್ಕಂಥದ್ದನ್ನು ನೀವು ಮನಗಂಡು ಅದನ್ನು ನೀವು ಬೈಲಿಗೆ ತರಬೇಕು. ಯಾವುದೇ ಒತ್ತಡಕ್ಕೆ ಮಣಿಬೇಕಾಗಿಲ್ಲ ಸರ್, ಅದು ನಿಮ್ಮ ಕರ್ತವ್ಯ. ಅವ್ರು ಏನು ಹೇಳ್ತಾರೆ, ಸರ್ಕಾರದವ್ರು ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ, ನನಗೆ ಯಾರು ಬಾಕಿ ಇಲ್ಲ, ಗೌರಿಬಿದನೂರು ತಾಲೂಕಿನಲ್ಲಿ 130 ಜನ ಮಾತ್ರ ಬಾಕಿ ಇದ್ದಾರೆ, ಎಲ್ಲರಿಗೂ ನಮ್ಮ ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ದೀವಿ ಅಂತಾರೆ. ಅದು ಕರೆಕ್ಟಾ, ನಿಜಾನ ಇಲ್ವಾ ಅಂತ ಸರ್ಚ್ ಮಾಡೋದೇ ನಿಮ್ಮ ಕೆಲಸ. ಸೈನಿಕರಾಗಿ ನೀವು ಕೆಲಸ ಮಾಡಬೇಕು. ಆವತ್ತು ನೋಡಿ, ಇವತ್ತು ನಾವು ಓಪನ್ ಮಾಡಿದ್ದೀವಿ. ಇನ್ನೊಂದು ವರ್ಷಕ್ಕೆ ಇದನ್ನು ವಾರ್ಷಿಕೋತ್ಸವವನ್ನು ಉದ್ಘಾಟನೆ ಕರೀರಿ, ಎಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದಿರಬೇಕು ಅಂತ ನಿಮಗೆ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸ್ತಕ್ಕಂತಹ ಎಲ್ಲ ಒಂದೇ ಮಾತರಂ ವೇದಿಕೆಯ ಸದಸ್ಯರಿಗೂ RG ಚಾನಲ್ ನ್ಯೂಸ್ ಚಾನಲ್ ಸದಸ್ಯರಿಗೂ ನಾನು ಚಿರ ಋಣಿಯಾಗಿರ್ತೀನಿ. ಸುದ್ದಿವಾಹಿನಿ ಬಗ್ಗೆ, RG ಚಾನಲ್ ಸುದ್ದಿವಾಹಿನಿ ಬಗ್ಗೆ ಕಿವಿ ಮಾತನ್ನೇ ಹೇಳಿರ್ತಕ್ಕಂಥ ನೋಡಿ, ಯಾವುದೇ ಈಗಿನ ಎಲ್ಲ ವಾಹಿನಿಗಳು ಯಾವುದೇ ಬರಲಿ, ಯಾವುದೋ ಒಂದು ಹಗರಣದಲ್ಲಿ ಸಿಗಾಕೊಂಡ ತಕ್ಷಣವೇ ಅವ್ನಿಗೇನಾದ್ರು ಒಂದು ಸ್ವಲ್ಪ ಅವರಿಗೆ TRP ಕೊಟ್ಟ ತಕ್ಷಣವೇ ಸುಮ್ಮನೆ ಅಲ್ಲಿಗೆ ತಣ್ಣಗಾಗ್ತದೆ. ನೆಕ್ಸ್ಟ್ ಈ ರೀತಿ ಆಗ್ಬಾರ್ದು. ಸಮಾಜದಲ್ಲಿ ಆಗತಕ್ಕಂಥ ಆಗುಹೋಗುಗಳ ಬಗ್ಗೆ, ಘಟನೆ ಬಗ್ಗೆ, ಯಾವ ಬಗ್ಗೆ ಒಂದು ದ್ವೇಷ ಭಾವನೆಯಿಂದ ಈ ಒಂದು ಚಾನಲ್ ಇರಬಾರ್ದು. ಪ್ರತಿಯೊಬ್ಬರಿಗೂ ಒಳಿತನ್ನು ಮಾಡತಕ್ಕಂಥ ಒಂದು ಚಾನಲ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಯಶಸ್ವಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಮ್ಮ ಗೋವಿಂದ ರೆಡ್ಡಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಇರ್ತಕ್ಕಂಥ ಒಂದು ನಮನವನ್ನು ನಸರುಲ್ಲಾ NGO ಸದಸ್ಯರು ಬೆಂಗಳೂರು, ಇವರು ಸಹ ಈ ಒಂದು ಕಾರ್ಯಕ್ರಮದ ಬಗ್ಗೆ 4 ಮಾತನ್ನು ಹೇಳ್ತೀನಿ. ನಿಮಗೆ ಏನು ಅನಿಸ್ತದೆ? ಒಂದು 4 ಮಾತು. ನಮಸ್ಕಾರ. ಈ ಒಂದೇ ಮಾತರಂ ನ್ಯೂಸ್ ಚಾನಲ್ ಆಗಿರೋದ್ರಿಂದ ನಮಗೆ ಒಳ್ಳೆಯ ಸಂತೋಷ ಆಯಿತು.
ಬಟ್ ಮುಂದಕ್ಕೆ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಒಳಗಾಗದೆ ತಾವು ನ್ಯಾಯಯುತವಾಗಿ ಹೋರಾಟ ಮಾಡಿ ಇನ್ನು ಮುಂದಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಬೆಳವಣಿಗೆ ತಂದು ಇನ್ನು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ. ನೋಡಿ, ಅವರು ಪತ್ರಿಕಾ ರಂಗದಲ್ಲಿದ್ದಾರೆ. ಎನ್ ಜಿ ಒ ಸದಸ್ಯರಾಗಿ ಈ ಕರ್ನಾಟಕ ರಾಜ್ಯ ಎನ್ ಜಿ ಒ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಹೇಳಿದರು, ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗದೆ ಕ್ಲೀನ್ ಚೀಟ್ ಅಂದರೆ ಶುದ್ಧ ಹಸ್ತದಿಂದ ಈ ಒಂದು ಚಾನಲ್ಲು ಮುಂದುವರಲಿ ಅನ್ನತಕ್ಕಂಥ ಒಂದು 4 ಮಾತನ್ನು ಹೇಳಿ ಶುಭವನ್ನು ಹಾರಿಸಿದ್ದಾರೆ. ಅವರಿಗೆ ಸಹ ವಂದನೆಗಳು. ಈ ಒಂದು ಸುದ್ದಿವಾಹಿನಿಯ ಕಾರ್ಯಕರ್ತರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ವಂದೇ ಮಾತರಂ ಪ್ರಜಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗಿರಿ ಅವರು ಇದರ ಬಗ್ಗೆ ಒಂದು 4 ಮಾತನ್ನು ಹೇಳ್ತಾರೆ. ನನ್ನ ಉದ್ದೇಶ ವಂದೇ ಮಾತರಂ ಪ್ರಜಾ ವೇದಿಕೆ ಸಂಘಟನೆ 2021ರಲ್ಲಿ ಸ್ಟಾರ್ಟ್ ಮಾಡಿದೆ. ಸಂಘಟನೆ ಸ್ಟಾರ್ಟ್ ಮಾಡಿದೆ, ಏನೋ ಮಾಡಬೇಕು, ಸಾಧನೆ ಮಾಡೋದ್ರಿಂದ ಬಂದೆ. ಆದರೆ ಜನ ಸಪೋರ್ಟ್ ಮಾಡಿಲ್ಲ. ಅದರಿಂದ ಅದೇ ಉದ್ದೇಶದಿಂದ ಆರ್ಜಿಟಿ ಸಮಾಜ ತಂದಿದ್ದೀನಿ. 2 ಜೊತೆಯಲ್ಲೇ ನಡೀತಿದ ಮೇಲೆ ಇದು ಅದು ಬೇರೆ ಇದು ಬೇರೆ ಅಂತಲ್ಲ, ಸಮಾಜದ ಒಳಿತಿಗಾಗಿ, ಬಡಜನದ ಒಳಿತಿಗಾಗಿ ನನ್ನ ಕೈಲಾದಷ್ಟು ಸಮಾಜದಲ್ಲಿ ದುಡಿತೀನಿ ಅಂತ ಹೆಮ್ಮೆ ಪಡ್ತಾ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರಿ ನಿಮ್ಮಲ್ಲಿ ವಿನಂತಿ. ಈಗ ಈ ಒಂದು RG ನ್ಯೂಸ್ ಸುದ್ದಿವಾಹಿನಿಯ